ಗಾಯ್ಸ್, ಸುಸ್ವಾಗತ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ವೆಲ್ಕಮ್ ಟು ಎವ್ರಿ ಒನ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಬಿಂದುಶ್ರೀ ವ್ಲಾಗ್ಸ್. ಇದು ನನ್ನ ವೆರಿ ಫಸ್ಟ್ ವಿಡಿಯೋ ಆಗಿರುತ್ತೆ. ಲೈಕ್ ನಾನು Q&A ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ, ಬಟ್ ದೆನ್ ಇಟ್ ಡಿಂಟ್ ವರ್ಕ್ಔಟ್. ನನಗೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸ್ ಯಾವುದೂ ಸಿಗಲಿಲ್ಲ. ಸೊ ಐ ಥಾಟ್ ಲೈಕ್ ಸುಮ್ಮನೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಹಿಯರ್ ವಿ ಗೋ. ಸೊ ಫಸ್ಟ್ ನನ್ನ ಹೆಸರು ಬಂದು ಬಿಂದುಶ್ರೀ ಆ್ಯಂಡ್ ನಾನು ಪ್ರಾಪರ್ ಬೆಂಗಳೂರು ಹುಡುಗಿ. ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ನಮ್ಮ ಮಮ್ಮಿ ಟೈಮಿಂದನೂ ವಿ ಆರ್ ಇನ್ ಬ್ಯಾಂಗ್ಳೂರ್. ಸೊ ಪ್ರಾಪರ್ ಬ್ಯಾಂಗ್ಳೂರ್ ಹುಡುಗಿ ಅಂತಲೇ ಹೇಳ್ಬೋದು. ಸೊ ನನ್ನ ಕಾಲೇಜೆಲ್ಲನೂ PUC ಆಗಲಿ ಡಿಗ್ರಿ ಆಗಲಿ ನಾನು ಮಾಡಿದ್ದು ಬ್ಯಾಂಕಲನಿಯಲ್ಲಿರೋ PES ಕಾಲೇಜಲ್ಲಿ. ಆ್ಯಂಡ್ ಅದಾದಮೇಲೆ ಒಂದು 3 ವರ್ಷ ಕಾರ್ಪೊರೇಟ್ ಲೈಫ್ನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದೆ. ಒಂದು 3 ವರ್ಷ ಇನ್ಫೋಸಿಸಲ್ಲಿ ವರ್ಕ್ ಮಾಡಿದೆ, ಮತ್ತು ಇನ್ನೊಂದು ಕಂಪ್ನಿಯಲ್ಲೂ ವರ್ಕ್ ಮಾಡಿದ್ದೆ. ಆ್ಯಂಡ್ ದೆನ್ ಐ ವಾಂಟೆಡ್ ಟು ಟ್ರೈ ಔಟ್ ಸಮಥಿಂಗ್ ನ್ಯೂ. ಮತ್ತು ಇದು ನನ್ನನ್ನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರಿಗೆಲ್ಲ ಗೊತ್ತಿರುತ್ತೆ ದಟ್ ಐ ಆಮ್ ಇನ್ ಜರ್ಮನಿ. ನಾನು ಜರ್ಮನಿಯಲ್ಲಿರೋ ಮ್ಯೂನಿಕ್ ಅನ್ನೋ ಸಿಟಿಗೆ ಜಸ್ಟ್ ಮಾರ್ಚ್ ಮಂತಲ್ಲಿ ಮೂವ್ ಆಗಿದ್ದು, ಮಾರ್ಚ್ 2025 ನಾನು ಇಲ್ಲಿಗೆ ಬಂದಿದ್ದ ಕಾರಣ ಏನಂತ ಅಂದರೆ MBA ಕೋರ್ಸ್ ಮಾಡ್ತಾ ಇದ್ದೀನಿ. ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್, MBA ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಕೋರ್ಸ್ ಮಾಡ್ತಾ ಇದ್ದೀನಿ EU ಬಿಸ್ನೆಸ್ ಸ್ಕೂಲ್ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ. ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ನಾನು ಔಟ್ ಆಫ್ ದ ಕಂಟ್ರಿ ಮೂವ್ ಆಗೋದಕ್ಕೆ ಮೇನ್ ರೀಸನ್ ಬಂದು ನನಗಿದು ಆ್ಯಕ್ಚುಲಿ ನಾನು ಡಿಗ್ರಿನಲ್ಲಿ ಇದ್ದಾಗಿಂದನೂ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ಬಟ್ ದಟ್ ಔಟ್ ಆಫ್ ಕಂಟ್ರಿ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ದೆನ್ ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಆಮೇಲೆ ಮತ್ತೆ 2 years ಬ್ಯಾಕ್ IELTS ಬರೆದು ಟ್ರೈ ಮಾಡಿದ್ದೆ, ಆವಾಗ್ಲೂ ಆಗಿತ್ತು. ಲಾಂಗ್ ಸ್ಟೋರಿ, ನಾನು ಇನ್ನೊಂದು ವೀಡಿಯೋನಲ್ಲಿ ಯಾವಾಗಾದರೂ ಹೇಳ್ತೀನಿ. ದಟ್ ಈಸ್ ಇಟ್ ಅಬೌಟ್ ಮೈ ಸ್ಟಡೀಸ್. ನನ್ನ ಸ್ಟಡೀಸ್ ಬಗ್ಗೆ ಹೇಳಬೇಕಂತಂದರೆ ಅಷ್ಟೇ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ನೋಡ್ಬೋದು ಅಂತ ಅಂದರೆ ಲೈಕ್ ಕುಕಿಂಗ್. ನನಗೆ ಕುಕಿಂಗ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಹೊಸ ಹೊಸ ರೆಸಿಪೀಸ್ ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನದೇ ಓನ್ ಸಿಂಪಲ್ ರೆಸಿಪೀಸ್ ಕೂಡ ಇದೆ, ಅದನ್ನು ಕೂಡ ನಾನು ತೋರಿಸ್ಬೋದು. ಕುಕಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ಸ್, ಮತ್ತು ಮ್ಯೂನಿಕಲ್ಲಿರೋ ಒಳ್ಳೊಳ್ಳೆ ಪ್ಲೇಸಸ್ ಕೂಡ ತೋರಿಸ್ತೀನಿ. ಆ್ಯಂಡ್ ಮ್ಯೂನಿಕ್ ಔಟ್ಸೈಡ್ ಕೂಡ ಹೋಗ್ತೀನಿ. ಲೈಕ್ ನನಗೆ ಇಲ್ಲಿ ಜರ್ಮನಿನಲ್ಲಿ ನಾನು ಎಷ್ಟು ವರ್ಷ ಇರ್ತೀನಿ ಅನ್ನೋ ಎಕ್ಸಾಕ್ಟ್ ಪ್ಲ್ಯಾನ್ ನನಗೇನೂ ಇಲ್ಲ. ಬಿಕಾಸ್ ಲೈಫ್ ಯಾವ ಥರ ಕರ್ಕೊಂಡು ಹೋಗುತ್ತೆ ಅದ್ರ ಜೊತೆ ಮೂವ್ ಆಗ್ತಾ ಇರಬೇಕಷ್ಟೇ. ಏನು ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ನಾವೇನು ಮಾಡೋಕ್ಕಾಗೋದಿಲ್ಲ. ಅದೊಂದಂತೂ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಕಲ್ತಿದ್ದೀನಿ. ನಮ್ದು ಏನೇ ಪ್ಲ್ಯಾನ್ ಇದ್ರೂ ಲೈಫ್ ಹೆಂಗೆ ಹೋಗುತ್ತೆ ಅದ್ರ ಪ್ರಕಾರ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೋಗ್ತಾ ಇರಬೇಕಷ್ಟೇ. ಸೊ ನನಗೆ ಜರ್ಮನಿನಲ್ಲಿ ನಾನು ಎಷ್ಟು ವರ್ಷ ಇರ್ತೀನಿ ಅನ್ನೋ ಪ್ಲ್ಯಾನ್ಸ್ ಏನೂ ಇಲ್ಲ. ಬಟ್ ನಾನಿರೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಜರ್ಮನಿ ಸಿಟೀಸ್ನ ಕವರ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಮತ್ತು ಔಟ್ಸೈಡ್ ಜರ್ಮನಿ ಕೂಡ ಟ್ರಾವೆಲ್ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಆ ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ವೈ ಯೂಟ್ಯೂಬ್ ಅಂತ ಅಂದರೆ, ಏನಕ್ಕೆ ಯೂಟ್ಯೂಬ್ ಅಂತ ಅಂದರೆ, ಈ ಪ್ಲೇಸಸ್ ಎಲ್ಲ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್ ಜರ್ಮನಿ ಇಸ್ ಸಚ್ ಅ ಬ್ಯೂಟಿಫುಲ್ ಕಂಟ್ರಿ. ನಾನು ಇಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರಿಂದ ಐ ಫೀಲ್ ಲೈಕ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಕಂಟ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಡ್ಯೂರೇಷನ್ ಕಮ್ಮಿ ವೀಡಿಯೋಸ್ ಹಾಕ್ಬೇಕು, ಶಾರ್ಟ್ ವೀಡಿಯೋಸ್ ಹಾಕಬೇಕು. ಅದರಲ್ಲಿ ನಾನು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಂಟ್ರಿ ಅಂತ ತೋರ್ಸೋಕ್ಕಾಗೋದಿಲ್ಲ. ದಟ್ ಈಸ್ ದ ಮೇನ್ ರೀಸನ್ ಐ ಸ್ಟಾರ್ಟೆಡ್ ಯೂಟ್ಯೂಬ್ ಚಾನಲ್, ಬಿಕಾಸ್ ಐ ವಾಂಟೆಡ್ ಟು ಶೋ ನನ್ನ ಜನಕ್ಕೆ ನಾನು ಈ ಕಂಟ್ರಿನ ನಾನು ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಆಲ್ಸೋ ಸೆಕೆಂಡ್ ರೀಸನ್ ಬಂದು ನಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಐ ಶುಡ್ ಡೂ ಸಮಥಿಂಗ್ ನ್ಯೂ ಅಂತ ಅನ್ನೋ ಒಂದು ಕಾನ್ಸೆಪ್ಟಿಂದ. ಯಾಕಂದರೆ ಐ ಆಮ್ ಅ ವೆರಿ ಇಂಟ್ರೋವರ್ಟ್ ಪರ್ಸನ್. ನನಗೆ ಜನದ ಮುಂದೆ ಎಲ್ಲ ಮಾತಾಡೋದಕ್ಕೆಲ್ಲ ಸಿಕ್ಕಾಪಟ್ಟೆ ಒಂಥರ ಶೈ ಫೀಲ್ ಆಗುತ್ತೆ. ಆ ಸ್ಟೇಜ್ ಫಿಯರ್ ಇರಬಾರ್ದು. ಜನದ ಮುಂದೆ ಮಾತಾಡೋದಕ್ಕೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಾನು ಕಂಫರ್ಟ್ ಝೋನಿಂದ ಆಚೆ ಹೋಗಿ ಏನಾದರೂ ನ್ಯೂ ಆಗಿ ಟ್ರೈ ಮಾಡಿದಾಗ ವಿಲ್ ಗೆಟ್ ದಟ್ ಮೋರ್ ಕಾನ್ಫಿಡೆನ್ಸ್. ಏನೇ ಮಾಡೋದಕ್ಕೂ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೊಂದು ರೀಸನ್ ಕೂಡ. ಸೊ ಇದೆರಡು ರೀಸನ್ನಿಂದನೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ನೋಡೋಣ ಹೌ ಇಟ್ ವಿಲ್ ಗೋ ಅಂತ ಅಂದ್ಬಿಟ್ಟು. ಐ ಥಿಂಕ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ಆಲ್ಮೋಸ್ಟ್. ಸೊ ಈ ನನ್ನ ಹೊಸ ಜರ್ನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಂದೂ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇರ್ತೀನಿ. ನನಗೆ ನಿಮ್ಮ ಎಲ್ಲರ ಸಪೋರ್ಟ್ ಹಾಗೂ ಬ್ಲೆಸ್ಸಿಂಗ್ಸ್ ಬೇಕು. ನಿಮ್ಮೆಲ್ರಿಗೂ ಈ ನನ್ನ ಪುಟ್ಟು ಇಂಟ್ರೊಡಕ್ಷನ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. See you in my next vlog, guys. Until then, see you. Take care. Bye-bye.